ರಶ್ಮಿಕಾ ಮಂದಣ್ಣ ಸದ್ಯದ ಬಹು ಬೇಡಿಕೆಯ ನಾಯಕಿ. ಇವರ ಬೇಡಿಕೆ ಸದ್ಯ ಹೇಗಿದೆ ಅಂದರೆ 3 ವಾರಗಳಲ್ಲಿ ಇವರ 2 ಚಿತ್ರಗಳು ಬಿಡುಗಡೆಯಾಗುತ್ತಿವೆ. ಆ ಪೈಕಿ ಆಯುಷ್ಮಾನ್ ಖುರಾನಾ ಜೊತೆ ಮಾಡಿರುವ ದಮ್ಮು ಅಕ್ಟೋಬರ್ 21ರಂದು ಬಿಡುಗಡೆಯಾಗಿದೆ. ಇನ್ನು ದೀಕ್ಷಿತ್ ಶೆಟ್ಟಿ ಜೊತೆ ಅಭಿನಯಿಸಿರುವ ತೆಲುಗು ಚಿತ್ರ ದಿ ಗರ್ಲ್ ಫ್ರೆಂಡ್ ಮುಂದಿನ ತಿಂಗಳು ಅಂದರೆ ನವೆಂಬರ್ 7ರಂದು ಬಿಡುಗಡೆಯಾಗಲಿದೆ. ಈ ಹಿನ್ನೆಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುತ್ತಿರುವ ರಶ್ಮಿಕಾ ಮಂದಣ್ಣ ಸದ್ಯ ತಮ್ಮ ಈ 2 ಚಿತ್ರಗಳ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಆ ಪೈಕಿ ಗಾಯಕಿ ಚಿನ್ಮಯಿ ಶ್ರೀಪಾದ ಅವರಿಗೆ ತಮ್ಮ ಗರ್ಲ್ ಫ್ರೆಂಡ್ ತಂಡದ ಜೊತೆ ಸಂದರ್ಶನವನ್ನು ನೀಡಿದ್ದಾರೆ. ಇದೇ ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಮೊದಲ ಪ್ರೀತಿಯ ಬಗ್ಗೆ ಮಾತನಾಡಿದ್ದಾರೆ. ಬ್ರೇಕಪ್ ಆದಾಗ ಆಗುವ ನೋವಿನ ಕುರಿತು ಕೂಡ ಮಾತನಾಡಿದ್ದಾರೆ. ದೀಕ್ಷಿತ್ ಶೆಟ್ಟಿ ಅವರಿಗೆ ಮೊದಲ ಪ್ರೀತಿ ಪರಿಶುದ್ಧನ ಎಂದು ಚಿನ್ಮಯಿ ಶ್ರೀಪಾದ ಕೇಳಿದಾಗ ನಡುವೆ ಮೂಗು ತೂರಿಸುವ ರಶ್ಮಿಕಾ ಮೊದಲ ಪ್ರೀತಿಯಲ್ಲ, ಕೊನೆಯ ಪ್ರೀತಿ ಪರಿಶುದ್ಧ ಎಂದು ಹೇಳಿದ್ದಾರೆ. ಮುಂದುವರೆದು ಪ್ರೀತಿ ಅಂದರೆ ಅಸೂಯೆ ಅಲ್ಲ, ಪ್ರೀತಿಯಲ್ಲಿ ಅಸೂಯೆಗೆ ಜಾಗ ಇರುವುದಿಲ್ಲ, ನಾನಾ ವಿಧದ ಭಾವನೆಗಳಿಂದ ಕೂಡಿರುವ ಸುಂದರವಾದ ಅನುಭವ ಪ್ರೀತಿ ಎಂದು ಹೇಳಿದ್ದಾರೆ. ಹುಡುಗರು ತಮ್ಮ ವರ್ತನೆಗಳ ಮೂಲಕ ತಮ್ಮ ನೋವು ಹೊರಹಾಕುವ ಪ್ರಯತ್ನ ಮಾಡುತ್ತಾರೆ. ಗಡ್ಡ ಬಿಡುವುದರ ಮೂಲಕ, ಧೂಮಪಾನ ಮದ್ಯಪಾನ ಮಾಡುವ ಮೂಲಕ ತಾವು ನೋವಲ್ಲಿದ್ದೇವೆ ಎಂದು ತೋರಿಸಿಕೊಳ್ಳುತ್ತಾರೆ. ಹುಡುಗಿಯರು ಹಾಗಲ್ಲ, ಅವರು ಮನದಲ್ಲಿಯೇ ನೊಂದು ಬೆಂದು ಹೋಗುತ್ತಾರೆ. ಹುಡುಗರಿಗಿಂತ ಹೆಚ್ಚಿನ ನೋವನ್ನು ಹುಡುಗಿಯರು ಅನುಭವಿಸುತ್ತಾರೆ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ. ಹಾಗೆಯೇ ನಾನು ತುಂಬಾ ಒಳ್ಳೆಯ ಗರ್ಲ್ ಫ್ರೆಂಡ್ ಎಂದು ನಾಚಿಕೊಂಡು ಹೇಳಿದ್ದಾರೆ. ಈ ಇಡೀ ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಎಲ್ಲಿಯೂ ತಮ್ಮ ಮಾಜಿ ಗೆಳೆಯ ರಕ್ಷಿತ್ ಶೆಟ್ಟಿ ಅವರ ಹೆಸರನ್ನು ಹೇಳಿಲ್ಲ. ಬ್ರೇಕಪ್ ನೋವು ತಾವು ಅನುಭವಿಸಿದ್ದಾಗಿ ಹೇಳಿಲ್ಲ. ಆದರೆ ಸದ್ಯ ರಶ್ಮಿಕಾ ಅವರ ಈ ಮಾತುಗಳಿಂದ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವರ ಬ್ರೇಕಪ್ ಸ್ಟೋರಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಮೊದಲ ಪ್ರೀತಿಗಿಂತ ಕೊನೆಯ ಪ್ರೀತಿ ಪರಿಶುದ್ಧ ಎಂದು ರಶ್ಮಿಕಾ ಹೇಳಿದ ಕಾರಣ ಮೊದಲ ಪ್ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಖುಷಿಯಾಗಿರಲಿಲ್ಲವೇನೋ ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ.